ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಏಕಾದಶ ಸ್ಕಂದದಲ್ಲಿ ಬ್ರಾಹ್ಮಣ ಶಾಪದಿಂದ ಯಾದವರಲ್ಲಿ ಪರಸ್ಪರ ಕಲಹವುಂಟಾಗಿ ಯಾದವರೆಲ್ಲರೂ ನಾಶ ಹೊಂದಿದುದು ಬಲರಾಮ ನಿರ್ಯಾಣವು ಎಂಬ 30ನೆಯ ಅಧ್ಯಾಯಕ್ಕೆ ಸ್ವಾಗತ. ಪರೀಕ್ಷಿದ್ರಾಜನು ಶುಕಮುನಿಯನ್ನು ಪ್ರಶ್ನೆ ಮಾಡುವನು. ಓ ಮಹರ್ಷಿ, ಉದ್ಧವನು ಬದರಿಯಾಶ್ರಮಕ್ಕೆ ಹೋದ ಮೇಲೆ ಶ್ರೀಕೃಷ್ಣನು ದ್ವಾರಕೆಯಲ್ಲಿ ನಡೆಸಿದ ಕಾರ್ಯವೇನು? ಬ್ರಾಹ್ಮಣ ಶಾಪದಿಂದ ತನ್ನ ಕುಲವೆಲ್ಲವೂ ನಷ್ಟವಾದಾಗ ಆ ಭಗವಂತನು ತಾನು ಕೈಕೊಂಡಿದ್ದ ಕೃಷ್ಣ ದೇಹವನ್ನು ಇಲ್ಲಿಯೇ ಬಿಟ್ಟು ಹೋದನೆ, ಅಥವಾ ಸರ್ವೇಂದ್ರಿಯಗಳಿಗೂ ಆಹ್ಲಾದಕರವಾಗಿ ಲೋಕಮೋಹನವೆನಿಸಿದ ಆ ದಿವ್ಯ ವಿಗ್ರಹದೊಡನೆಯೇ ತನ್ನ ಲೋಕಕ್ಕೆ ಹೋದನೆ? ಸ್ತ್ರೀಯರು ಯಾವ ದಿವ್ಯ ವಿಗ್ರಹದ ಮೇಲೆ ಬಿದ್ದ ಕಣ್ಣುಗಳನ್ನು ಹಿಂತಿರುಗಿಸುವುದಕ್ಕೆ ಶಕ್ತರಾಗುತ್ತಿರಲಿಲ್ಲವೋ, ಯಾವ ದೇಹದ ಸೌಂದರ್ಯವು ಕಣ್ಣಿನ ರಂಧ್ರದ ಮೂಲಕವಾಗಿ ಸತ್ಪುರುಷರ ಹೃದಯದಲ್ಲಿ ಸೇರಿದ ಮೇಲೆ ಅಲ್ಲಿಯೇ ಚಿತ್ರಿಸಲ್ಪಟ್ಟಂತೆ ಸ್ಥಿರವಾಗಿ ನಿಂತು ಅಲ್ಲಿಂದ ಬಿಟ್ಟು ಕದಲದಂತಿದ್ದಿತು, ಯಾವ ದಿವ್ಯ ದೇಹದ ಕಾಂತಿಯು ಕೀರ್ತಿಸುವ ಕವಿಗಳ ವಾಕ್ಯ ಶೈಲಿಗೆ ಮತ್ತಷ್ಟು ಶೋಭಾತಿಶಯವನ್ನು ಉಂಟು ಮಾಡುತ್ತಿದ್ದಿತು, ಅರ್ಜುನನ ರಥಾಗ್ರದಲ್ಲಿದ್ದ ಯಾವ ದಿವ್ಯ ಮೂರ್ತಿಯನ್ನು ನೋಡಿದ ಮಾತ್ರದಿಂದ ಕುರುಕ್ಷೇತ್ರದಲ್ಲಿ ಹತರಾದವರೆಲ್ಲರೂ ಆ ಭಗವಂತನೊಡನೆ ಸಾರೂಪ್ಯವನ್ನು ಹೊಂದಿದರು, ಅಂತಹ ದೇಹವನ್ನು ಭಗವಂತನು ಕೊನೆಗೆ ಯಾವ ರೀತಿಯಲ್ಲಿ ಬಿಟ್ಟು ಹೋದನು? ಇದನ್ನು ನನಗೆ ತಿಳಿಸಬೇಕು ಎಂದನು. ಅದಕ್ಕ ಶುಕಮುನಿಯು, ರಾಜೇಂದ್ರ, ಕೇಳು. ಕೃಷ್ಣನು ಭೂಮ್ಯಾಕಾಶಗಳಲ್ಲಿಯೂ ಅಂತರಿಕ್ಷದಲ್ಲಿಯೂ ಉತ್ಪಾತಗಳು ಕಾಣಿಸಿದೊಡನೆ ಸುಧರ್ಮ ಸಭೆಯಲ್ಲಿ ತನ್ನೊಡನೆ ಕುಳಿತಿದ್ದ ಯಾದವರೆಲ್ಲರನ್ನು ಕುರಿತು, ಓ ಯದುಕುಮಾರರೇ, ಈಗ ದ್ವಾರಕೆಯಲ್ಲಿ ಅತಿ ಭಯಂಕರಗಳಾದ ಮಹೋತ್ಪಾತಗಳು ವಿಶೇಷವಾಗಿ ಕಾಣಿಸುತ್ತಿರುವವು. ಇವೆಲ್ಲವೂ ಯಾದವರಿಗೆ ನಾಶವನ್ನು ಸೂಚಿಸುತ್ತಿರುವವು. ಇನ್ನು ಮೇಲೆ ನಾವು ಮುಹೂರ್ತ ಮಾತ್ರವೂ ಇಲ್ಲಿ ನಿಲ್ಲಬಾರದು. ಆದುದರಿಂದ ನಮ್ಮ ಕಡೆಯ ಸ್ತ್ರೀ ಬಾಲ ವೃದ್ಧರೆಲ್ಲರೂ ಇಲ್ಲಿಂದ ಹೊರಟು ಶಂಖೋದ್ಧಾರವೆಂಬ ಸ್ಥಳಕ್ಕೆ ಹೋಗಿ ಸೇರಲಿ. ನಾವು ಪ್ರಭಾಸ ತೀರ್ಥಕ್ಕೆ ಹೋಗುವೆವು. ಅಲ್ಲಿ ಸರಸ್ವತಿ ನದಿಯು ಪಶ್ಚಿಮಾಭಿಮುಖವಾಗಿ ಪ್ರವಹಿಸಿ ಅಲ್ಲಿಂದ ಮುಂದೆ ಸಮುದ್ರವನ್ನು ಸೇರುವ ಸಂಗಮ ಸ್ಥಳವಿರುವುದು. ಅಲ್ಲಿ ನಾವು ಸ್ನಾನ ಮಾಡಿ ಶುದ್ಧರಾಗಿ ಉಪವಾಸವಿದ್ದು ನಮ್ಮ ಇಷ್ಟ ದೇವತೆಗಳನ್ನು ಅಭಿಷೇಕದಿಂದಲೂ ಗಂಧ ಪುಷ್ಪಾಕ್ಷತೆಗಳೇ ಮೊದಲಾದ ಪೂಜೋಪಕರಣಗಳಿಂದಲೂ ಆರಾಧಿಸುವೆವು. ಮತ್ತು ಆ ಕಾಲದಲ್ಲಿ ಬ್ರಾಹ್ಮಣೋತ್ತಮರಿಗೆ ಗೋವುಗಳನ್ನು, ಭೂಮಿಯನ್ನು, ವಸ್ತ್ರಗಳನ್ನು, ಭೂರಿ ದಕ್ಷಿಣೆಗಳನ್ನು, ಗಜಾಶ್ವ ರಥಗಳನ್ನು, ಗ್ರಹಗಳನ್ನು ದಾನ ಮಾಡಿ ಅವರನ್ನು ಯಥೋಚಿತವಾಗಿ ಸತ್ಕರಿಸಿ ಅವರಿಂದ ಶಾಂತಿ ಕರ್ಮಗಳನ್ನು ನಡೆಸುವೆವು. ಇದರಿಂದ ನಮಗೆ ಅನಿಷ್ಟ ನಿವಾರಣವಾಗಿ ಶ್ರೇಯಸ್ಸುಂಟಾಗುವುದು. ಗೋವುಗಳನ್ನು, ಬ್ರಾಹ್ಮಣರನ್ನು, ದೇವತೆಗಳನ್ನು ಆರಾಧಿಸುವುದು ಯಾವಾಗಲೂ ಅಭ್ಯುದಯಕರವು ಎಂದನು. ಯದುವೃದ್ಧರೆಲ್ಲರೂ ಕೃಷ್ಣನ ಮಾತಿಗೆ ಅನುಮೋದಿಸಿ ಆಗಲೇ ಪ್ರಯಾಣ ಸನ್ನದ್ಧರಾದರು. ಮೊದಲು ನಾವೆಗಳಿಂದ ಸಮುದ್ರವನ್ನು ದಾಟಿ ಅಲ್ಲಿಂದ ಮುಂದೆ ರಥವನ್ನೇರಿ ಪ್ರಭಾಸ ತೀರ್ಥವನ್ನು ಸೇರಿದರು. ಅಲ್ಲಿ ಆ ಯಾದವರೆಲ್ಲರೂ ಶ್ರೀ ಕೃಷ್ಣಾಜ್ಞೆಯಂತೆ ತಮ್ಮ ಶ್ರೇಯಸ್ಸಿಗಾಗಿ ಪೂಜಾದಿ ಕರ್ಮಗಳನ್ನು ನಡೆಸಿದರು. ಏನು ಮಾಡಿದರೇನು? ಆ ಕರ್ಮಗಳೆಲ್ಲವೂ ಮುಗಿದ ಮೇಲೆ ಅವರಿಗೆ ವಿನಾಶ ಕಾಲಕ್ಕೆ ತಕ್ಕಂತೆ ದೈವ ಪ್ರೇರಣೆಯಿಂದ ವಿಪರೀತ ಬುದ್ಧಿಯೇ ಹುಟ್ಟಿತು. ಎಲ್ಲರೂ ಸಂತೋಷದಿಂದ ಗುಂಪುಗೂಡಿ ಮಹಾ ಮದಕರವಾದ ಮೈರೇಯವೆಂಬ ಮದ್ಯವನ್ನು ಪಾನ ಮಾಡಿದರು. ಆ ಮದ್ಯಪಾನದಿಂದ ಎಲ್ಲರಿಗೂ ಬುದ್ಧಿ ಭ್ರಂಶ ಉಂಟಾಯಿತು. ಆ ಯಾದವರೆಲ್ಲರೂ ಸಹಜವಾಗಿಯೇ ವೀರ್ಯೋತ್ಸಾಹವುಳ್ಳವರು. ಇದರ ಮೇಲೆ ಮದ್ಯಪಾನದಿಂದ ಅವರಿಗೆ ಮೇಲೆ ಮೇಲೆ ಉತ್ಸಾಹವು, ಹಠವು ಹೆಚ್ಚುತ್ತಾ ಬಂದಿತು. ಶ್ರೀಕೃಷ್ಣನ ಮಾಯೆಯಿಂದ ಮೊದಲೇ ಮೋಹಿತರಾಗಿದ್ದ ಆ ಯಾದವರೆಲ್ಲರೂ ಮದದಿಂದ ಮತ್ತೇರಿ ಮೈ ತಿಳಿಯದಿದ್ದಾಗ ಅವರಲ್ಲಿ ಮಾತಿಗೆ ಮಾತು ಬೆಳೆದು ದೊಡ್ಡ ಕಲಹವುಂಟಾಯಿತು. ಒಬ್ಬರನ್ನೊಬ್ಬರು ಕೊಲ್ಲಬೇಕೆಂಬ ಹಠದಿಂದ ಕತ್ತಿ, ಬಿಲ್ಲು, ಈಟಿ, ಗದೆ ಮುಂತಾದ ಆಯುಧಗಳನ್ನು ಹಿಡಿದು ಆ ಸಮುದ್ರ ತೀರದಲ್ಲಿಯೇ ಯುದ್ಧವನ್ನು ಆರಂಭಿಸಿದರು. ಧ್ವಜ ಸಹಿತಗಳಾದ ರಥಗಳು, ಆನೆಗಳು, ಕುದುರೆಗಳು, ಕಾಲಾಳುಗಳು, ಒಂಟೆಗಳು, ಕತ್ತೆಗಳು, ಹೇಸರಗತ್ತೆಗಳು, ಎಮ್ಮೆಗಳು, ಎತ್ತುಗಳು ಮೊದಲಾದ ಎಲ್ಲ ಬಗೆಯ ಯುದ್ಧ ಸಾಧನಗಳನ್ನು ಸಂಗ್ರಹಿಸಿಕೊಂಡು ಮದದಿಂದ ಒಬ್ಬರಿಗೊಬ್ಬರು ಮೇಲೆ ಬೀಳುತ್ತಾ ಆನೆಗಳು ತಮ್ಮ ಕೊಂಬುಗಳಿಂದ ಕಾಡನ್ನು ನಾನಾ ಕಡೆಯಲ್ಲಿಯೂ ಮುರಿದು ಕೆಡಹುವಂತೆ ಅವರವರು ತಮ್ಮ ತಮ್ಮ ಕೈಗೆ ಸಿಕ್ಕಿದವರನ್ನು ಕೊಲ್ಲುತ್ತಾ ಬಂದರು.
ಒಂದು ಕಡೆಯಲ್ಲಿ ಪ್ರದ್ಯುಮ್ನನು ಸಾಂಬನು ಒಬ್ಬರಿಗೊಬ್ಬರು ಹಠದಿಂದ ಕೈಕಲೆತು ಯುದ್ಧ ಮಾಡತೊಡಗಿದರು. ಮತ್ತೊಂದು ಕಡೆಯಲ್ಲಿ ಅಕ್ರೂರನು ಭೋಜನು ಪರಸ್ಪರ ಯುದ್ಧಕ್ಕೆ ನಿಂತರು. ಇನ್ನೊಂದು ಕಡೆಯಲ್ಲಿ ಅನಿರುದ್ಧನು ಸಾತ್ಯಕಿಯು ಜಗಳಕ್ಕೆ ನಿಂತರು. ಬೇರೊಂದು ಕಡೆಯಲ್ಲಿ ಸುಭದ್ರನು ಸಂಗ್ರಾಮಜಿತ್ತು ಯುದ್ಧೋದ್ಯುಕ್ತರಾದರು. ಒಂದು ಕಡೆಯಲ್ಲಿ ಸುಚಾರುವಿನೊಡನೆ ಗದನು, ಮತ್ತೊಂದು ಕಡೆಯಲ್ಲಿ ಸುಮಿತ್ರನೊಡನೆ ಸುರಥನು ಹೋರಾಡತೊಡಗಿದರು. ಹೀಗೆಯೇ ಅಲ್ಲಲ್ಲಿ ನಿಷಠ, ಉಲ್ಮುಖ, ಸಹಸ್ರಜಿತ್ತು, ಶತಜಿತ್ತು, ಭಾನು ಮುಂತಾದ ಯಾದವ ವೀರರೆಲ್ಲರೂ ಕೃಷ್ಣನ ಮಾಯೆಯಿಂದ ಮೋಹಗೊಂಡು ಮದಾಂಧರಾಗಿ ಒಬ್ಬರನ್ನೊಬ್ಬರು ಕೊಲ್ಲುತ್ತಾ ಬಂದರು. ಹೀಗೆ ದಾಶಾರ್ಹರು, ಅಂಧಕರು, ಭೋಜರು, ಸಾತ್ವತರು, ಮಧುಗಳು, ವೃಷ್ಣಿಗಳು, ಅರ್ಬುದರು, ಮಾಧುರರು, ಶೂರಸೇನರು, ವಿತರ್ಜನರು, ಕುಕುರರು, ಕುಂತಿಗಳು ಮುಂತಾದ ಯಾದವ ಕುಲದವರೆಲ್ಲರೂ ಸ್ವಜನಾಭಿಮಾನವನ್ನು ತೊರೆದು ಒಬ್ಬರನ್ನೊಬ್ಬರು ಕೊಲ್ಲುತ್ತಿದ್ದರು. ಮಧ್ಯ ಮದದಿಂದ ಉನ್ಮತ್ತರಾದ ಆ ಯಾದವರೆಲ್ಲರೂ ತಂದೆಯೆಂದು, ಮಗನೆಂದು, ಸಹೋದರನೆಂದು, ಭಾವನೆಂದು, ಮೈದುನನೆಂದು, ಅಳಿಯನೆಂದು, ಮಾವನೆಂದು, ಅಜ್ಜನೆಂದು, ಮೊಮ್ಮಗನೆಂದು, ಮಿತ್ರನೆಂದು, ಬಂಧುವೆಂದು ನೋಡದೆ ಒಬ್ಬರನ್ನೊಬ್ಬರು ಕೊಲ್ಲುತ್ತಿದ್ದರು. ಕೊನೆಗೆ ಅವರಲ್ಲಿದ್ದ ಬಾಣಗಳೆಲ್ಲವೂ ತೀರಿ ಹೋದವು, ಧನುಸ್ಸುಗಳೆಲ್ಲವೂ ಮುರಿದು ಬಿದ್ದವು, ಶಸ್ತ್ರಾಸ್ತ್ರಗಳು ಮುಗಿದು ಹೋದವು. ಹೀಗೆ ಯುದ್ಧ ಸಾಧನಗಳೆಲ್ಲವೂ ವ್ಯಯವಾದ ಮೇಲೆ ಅವರು ಮುಷ್ಟಿಗಳಿಂದ ಆ ಸಮುದ್ರ ತೀರದಲ್ಲಿ ಬೆಳೆದಿದ್ದ ಹೊಡಕೆಗಳನ್ನು ಕಿತ್ತುಕೊಂಡು ಅದರಿಂದ ಒಬ್ಬರನ್ನೊಬ್ಬರು ಹೊಡೆದಾಡುವುದಕ್ಕೆ ತೊಡಗಿದರು. ಅವರು ಕೈಗೆ ಕಿತ್ತುಕೊಂಡ ಕೂಡಲೇ ದೈವ ಯೋಗದಿಂದ ಆ ಹೊಡಕೆಯ ಹುಲ್ಲುಗಳೇ ವಜ್ರ ಸಮಾನವಾದ ಪರಿಘಾಯುಧಗಳಂತಾದವು. ಕೃಷ್ಣನು ಬೇಡವೆಂದು ಅನೇಕ ವಿಧವಾಗಿ ತಡೆಯುತ್ತಿದ್ದರೂ ಕೇಳದೆ ಒಬ್ಬರಿಗೊಬ್ಬರು ಹೊಡೆದಾಡುತ್ತಾ ಕೊನೆಗೆ ಆ ಕೃಷ್ಣನ ಮೇಲೆಯೇ ತಿರುಗಿ ಅವನನ್ನು ಹೊಡೆಯುವುದಕ್ಕೆ ಯತ್ನಿಸಿದರು. ಹೀಗೆ ಮದಾಂಧರಾದ ಆ ಯಾದವರು ಭಗವನ್ ಮಾಯೆಯಿಂದ ಬುದ್ಧಿಗೆಟ್ಟು ಕೃಷ್ಣ ಬಲರಾಮರನ್ನೇ ತಮಗೆ ಶತ್ರುಗಳಂತೆ ಭಾವಿಸಿ ಅವರನ್ನು ಕೊಲ್ಲಬೇಕೆಂದು ಮೇಲೆ ಬಿದ್ದು ಬಂದರು. ಆದರೆ ಕೃಷ್ಣ ಬಲರಾಮರಿಬ್ಬರು ತಮ್ಮ ಮೇಲೆ ಹದ್ದು ಮೀರಿ ಬರುತ್ತಿರುವ ಆ ಯಾದವರನ್ನು ನಿವಾರಿಸುವುದಕ್ಕೆ ಬೇರೆ ಉಪಾಯವಿಲ್ಲದೆ ತಾವು ಕೋಪದಿಂದ ಕೆಲವು ಹೊಡಕೆಗಳನ್ನು ಕಿತ್ತುಕೊಂಡು ಅದನ್ನು ಕೈಯಲ್ಲಿ ಹಿಡಿದು ತಿರುಗಿಸುತ್ತಾ ತಮಗಿದಿರಾದವರನ್ನು ಹೊಡೆದೋಡಿಸುತ್ತಾ ಬಂದರು. ಓ ಪರೀಕ್ಷಿತ್ ರಾಜ, ಕೃಷ್ಣನ ಮಾಯೆಯಿಂದ ಮೋಹಿತರಾಗಿ ಬ್ರಾಹ್ಮಣ ಶಾಪದಿಂದ ಮೊದಲೇ ಹತಪ್ರಾಯರಾಗಿದ್ದ ಆ ಯಾದವರಿಗೆ ಅನ್ಯೋನ್ಯ ಸ್ಪರ್ಧೆಯು, ಅದರಿಂದ ಒಬ್ಬರ ಮೇಲೊಬ್ಬರಿಗೆ ತಡೆಯಲಾರದ ಕೋಪವು ಹೆಚ್ಚುತ್ತಾ ಬಂದು ಬಿದಿರು ಮೆಳೆಯಲ್ಲಿ ಹುಟ್ಟಿದ ಬೆಂಕಿಯು ವನವೆಲ್ಲವನ್ನೂ ಸುಡುವಂತೆ ಆ ಯಾದವ ಕುಲವನ್ನೇ ನಿರ್ಮೂಲ ಮಾಡುವಂತಾಯಿತು. ಹೀಗೆ ತನ್ನ ಕುಲದವರೆಲ್ಲರೂ ಅನ್ಯೋನ್ಯ ಕಲಹದಿಂದ ಹತರಾಗಿ ಬಿದ್ದುದನ್ನು ಕಂಡು ಕೃಷ್ಣನು ಭೂಭಾರ ಪರಿಹಾರವೆಂಬ ತನ್ನ ಉದ್ದೇಶವು ಇಂದಿಗೆ ತೀರಿತೆಂದು ತಿಳಿದುಕೊಂಡನು. ಇಷ್ಟರಲ್ಲಿ ಬಲರಾಮನು ಆ ಸಮುದ್ರ ತೀರದಲ್ಲಿಯೇ ಬೇರೊಂದು ಕಡೆಯಲ್ಲಿ ಪರಮಾತ್ಮ ಧ್ಯಾನ ರೂಪವಾದ ಯೋಗವನ್ನು ಹಿಡಿದು ಮನುಷ್ಯ ಶರೀರದಲ್ಲಿ ಅದುವರೆಗೆ ನೆಲೆಸಿದ್ದ ತನ್ನ ಸಂಕರ್ಷಣಾಂಶವನ್ನು ನಿಜ ಸ್ವರೂಪವುಳ್ಳ ಸಂಕರ್ಷಣನೊಡನೆ ಐಕ್ಯ ಹೊಂದಿಸಿದಂತೆ ಧ್ಯಾನಿಸುತ್ತಾ ತಾನು ಅಂಗೀಕರಿಸಿದ್ದ ಮನುಷ್ಯ ರೂಪವನ್ನು ಪರಿತ್ಯಜಿಸಿದನು. ಹೀಗೆ ತನ್ನಣ್ಣನಾದ ಬಲರಾಮನು ಮೊದಲಿನಂತೆ ತನ್ನ ಅಸಾಧಾರಣ ಸ್ವರೂಪವನ್ನು ಹೊಂದಿದುದನ್ನು ತಿಳಿದು ಭಗವಂತನಾದ ಶ್ರೀಕೃಷ್ಣನು ಸಮೀಪದಲ್ಲಿದ್ದ ಒಂದಾನೊಂದು ಆಲದ ಮರದ ಕೆಳಕ್ಕೆ ಬಂದು ಅಲ್ಲಿನ ಬರೀ ನೆಲದ ಮೇಲೆ ಮೌನದಿಂದ ಕುಳಿತನು. ಆಗ ಅವನು ಚತುರ್ಭುಜಗಳಿಂದ ಕೂಡಿದ ತನ್ನ ಅಸಾಧಾರಣ ದಿವ್ಯ ರೂಪದಿಂದ ಒಪ್ಪುತ್ತಿದ್ದನು. ಆಗ ಅವನ ದಿವ್ಯ ತೇಜಸ್ಸು ಹೊಗೆಯಿಲ್ಲದ ಬೆಂಕಿಯಂತೆ ನಿಷ್ಕಲ್ಮಶವಾದ ಕಾಂತಿ ವಿಶೇಷದಿಂದ ದಿಕ್ಕುಗಳೆಲ್ಲವನ್ನು ಬೆಳಗುತ್ತಿದ್ದಿತು. ಮತ್ತು ಆಗ ಅವನಿಗೆ ಮೇಘದಂತೆ ಶ್ಯಾಮಲವಾದ ಮೈ, ಎದೆಯಲ್ಲಿ ಶ್ರೀವತ್ಸವೆಂಬ ಮಚ್ಚೆಯ ಗುರುತು, ಪುಟ ಹಾಕಿದ ಚಿನ್ನದಂತೆ ಹೊಳೆಯುವ 2 ಪಟ್ಟೆ ಮಡಿ ಪೀತಾಂಬರಗಳು, ಮಂಗಳಕರವಾದ ಮೂರ್ತಿ, ಅರಳಿದ ಕಮಲದಂತೆ ಮಂದಹಾಸ ವಿಶಿಷ್ಟವಾದ ಮುಖದ ಸೊಗಸು, ಆ ಮುಖಕ್ಕೆ ರೇಖೆ ಕಟ್ಟಿದಂತೆ ಶೋಭಿಸುವ ಕಪ್ಪಾದ ಮುಂಗುರುಳುಗಳು, ಪುಂಡರೀಕದಂತೆ ಮನೋಹರವಾದ ಕಣ್ಣುಗಳು, ಕಿವಿಯಲ್ಲಿ ಮಕರ ಕುಂಡಲಗಳು, ಕಿರೀಟ, ಕೈಬಳೆ, ಬಂದಿ, ಉಡೆದಾರ, ತೋಳ್ಬಳೆ, ಹಾರ, ಕಾಲಂದುಗೆ, ಕೈಯೊಂಗರ, ಕೌಸ್ತುಭಮಣಿ ಮುಂತಾದ ಸರ್ವಾಭರಣಗಳಿಂದಲೂ ಜಗಿಸುವ ದಿವ್ಯ ಮೂರ್ತಿ, ಬ್ರಹ್ಮಸೂತ್ರ ಅಂದರೆ ಜನಿವಾರದಿಂದಲೂ ವನಮಾಲಿಕೆಯಿಂದಲೂ ಶೋಭಿತವಾದ ಕೊರಲು, ಇಂತಹ ದಿವ್ಯ ಲಕ್ಷಣಗಳಿಂದೊಪ್ಪುತ್ತಿರುವ ಆ ಶ್ರೀಕೃಷ್ಣನ ಸುತ್ತಲೂ ಸುದರ್ಶನ, ಪಾಂಚಜನ್ಯಗಳೇ ಮೊದಲಾದ ಪಂಚಾಯುಧಗಳು ಪುರುಷಾಕಾರದಿಂದ ನಿಂತು ಸೇವೆ ಮಾಡುತ್ತಿರುವವು.
ಈ ವಿಧವಾದ ದಿವ್ಯ ವೈಭವದೊಡನೆ ಶ್ರೀಕೃಷ್ಣನು ಆಲದ ಮರದ ಕೆಳಗೆ ಕಮಲದಂತೆ ಸುಂದರವಾದ ತನ್ನ ಬಲದ ಕಾಲನ್ನು ಎಡದ ತೊಡೆಯ ಮೇಲಿಟ್ಟು ಮೌನದಿಂದ ಕುಳಿತಿದ್ದನು. ಆ ಕಾಲಕ್ಕೆ ಸರಿಯಾಗಿ ಜರೆ ಎಂಬ ಒಬ್ಬನೊಬ್ಬ ಬೇಡನು ಬೇಟೆಯಾಡುತ್ತಾ ಆ ವನ ಪ್ರದೇಶಕ್ಕೆ ಬಂದನು. ಓ ಪರೀಕ್ಷಿತ್ ರಾಜ, ಹಿಂದೆ ಬ್ರಾಹ್ಮಣ ಶಾಪದಿಂದ ಯಾದವ ಕುಲ ನಾಶಕ್ಕಾಗಿ ಸಾಂಬನೆಂಬ ಯಾದವನ ಗರ್ಭದಲ್ಲಿ ಒಂದು ಮುಸಲವು ಹುಟ್ಟಿದುದಾಗಿಯೂ ಅದನ್ನು ಯಾದವರು ಗಂಧದಂತೆ ಅರೆದು ತೇಲು ಬಿಟ್ಟುದಾಗಿಯೂ ಅದರಲ್ಲಿದ್ದ ಒಂದು ಉಕ್ಕಿನ ಮೊಳೆಯನ್ನು ಮಾತ್ರ ಅಲ್ಲಿಯೇ ಬಿಸುಟು ಹೋದುದಾಗಿಯೂ ಹೇಳಿದ್ದೆನಲ್ಲವೇ? ಆ ಉಕ್ಕಿನ ಮೊಳೆಯು ಆ ಬೇಡನ ಕೈಗೆ ಸಿಕ್ಕಿದುದರಿಂದ ಅದನ್ನೇ ಅವನು ತನ್ನ ಬಾಣದ ಅಲಗಾಗಿ ಮಾಡಿಟ್ಟಿದ್ದನು. ಅದೇ ಬಾಣವನ್ನು ಕೈಯಲ್ಲಿ ಹಿಡಿದಿದ್ದ ಆ ಬೇಡನು ಆ ವನ ಪ್ರದೇಶದಲ್ಲಿ ಸುತ್ತುತ್ತಾ ಬರುವಾಗ ದೂರದಿಂದ ಶ್ರೀಕೃಷ್ಣನು ಕುಳಿತಿದ್ದುದನ್ನು ಕಂಡನು. ವಕ್ರವಾಗಿದ್ದ ಆ ಭಗವಂತನ ಪಾದವು ಆ ಬೇಡನಿಗೆ ಒಂದು ಮೃಗದ ಆಕಾರವಾಗಿ ಕಾಣಿಸಿದುದರಿಂದ ಬೇಡನು ಅದೊಂದು ಮೃಗವೆಂದು ಭ್ರಮಿಸಿ ತನ್ನ ಕೈಯಲ್ಲಿದ್ದ ಬಾಣವನ್ನು ಆ ಪಾದಕ್ಕೆ ಗುರಿಯಿಟ್ಟು ಹೊಡೆದನು. ಆಮೇಲೆ ಸಮೀಪಕ್ಕೆ ಬಂದು ಚತುರ್ಭುಜವುಳ್ಳ ಆ ದಿವ್ಯಮೂರ್ತಿಯನ್ನು ಕಂಡಾಗ ಅವನಿಗೆ ಭಯದಿಂದ ಮೈ ನಡುಗಿತು. ತಾನು ಮಾಡಿದ ಮಹಾಪರಾಧಕ್ಕಾಗಿ ಪಶ್ಚಾತ್ತಾಪಪಟ್ಟು ದುಃಖದಿಂದ ತತ್ತಳಿಸುತ್ತಾ ಆ ಭಗವಂತನ ಪಾದಗಳ ಮೇಲೆ ಬಿದ್ದು ದೈನ್ಯದಿಂದ ಹೀಗೆಂದು ಪ್ರಾರ್ಥಿಸುವನು. ಓ ಪುಣ್ಯಕೀರ್ತಿ ಮಧುಸೂದನ, ಪಾಪಿಯಾದ ನಾನು ತಿಳಿಯದೆ ಮಾಡಿದ ಈ ನನ್ನ ಅಪರಾಧವನ್ನು ಕ್ಷಮಿಸಬೇಕು. ಯಾವನ ಸ್ಮರಣ ಮಾತ್ರವೇ ಮನುಷ್ಯರಿಗೆ ಜ್ಞಾನಾಂಧಕಾರವನ್ನು ನೀಗಿಸತಕ್ಕುದೆಂದು ಹೇಳುವರು, ಅಂತಹ ಪರಮ ಪುರುಷನಾದ ನಿನ್ನಲ್ಲಿಯೇ ನಾನು ಮಹಾಪರಾಧವನ್ನು ಮಾಡಿದೆನು. ಆದುದರಿಂದ ಓ ವೈಕುಂಠ, ಮೃಗಗಳನ್ನು ಕೊಂದು ಪಾಪ ಜೀವನದಿಂದಲೇ ಕಾಲವನ್ನು ಕಳೆಯುತ್ತಿರುವ ನನ್ನನ್ನು ಈಗಲೇ ನೀನು ನಿನ್ನ ಕೈಯಿಂದ ಸಂಹರಿಸಿ ಮುಂದೆಯಾದರೂ ನನ್ನಿಂದ ಇಂತಹ ದುರತಿಕ್ರಮವು ನಡೆಯದಂತೆ ಮಾಡು. ಬ್ರಹ್ಮ ರುದ್ರಾದಿ ದೇವಶ್ರೇಷ್ಠರಾಗಲಿ, ಬ್ರಹ್ಮಪುತ್ರರಾದ ಮರೀಚಿ ಮೊದಲಾದವರಾಗಲಿ, ವೇದವಿದರಾದ ಮಹರ್ಷಿಗಳಾಗಲಿ ನೀನು ಆಗಾಗ ನಿನ್ನ ಸಂಕಲ್ಪಾಧೀನವಾಗಿ ಪರಿಗ್ರಹಿಸತಕ್ಕ ರೂಪಗಳನ್ನು ಹೀಗೆಂದು ನಿರ್ಣಯಿಸಿ ತಿಳಿಯಲಾರರು. ಏಕೆಂದರೆ ಅವರು ನಿನ್ನ ಮಾಯೆಯಿಂದ ಮೋಹಿತರಾಗಿ ಕಣ್ಣು ಕಾಣದವರಂತೆ ಕಳವಳಿಸುವರು. ಹೀಗಿರುವಾಗ ನೀಚ ಜನ್ಮದಲ್ಲಿ ಹುಟ್ಟಿದ ನಮ್ಮಂಥವರ ಪಾಡೇನು? ನಿನ್ನ ಮಾಯೆಯಿಂದಲೇ ಮೋಹಿತನಾಗಿ ನಾನು ಅಜ್ಞಾನದಿಂದ ಮಾಡಿದ ಈ ಅಪರಾಧವನ್ನು ಕ್ಷಮಿಸಬೇಕು ಎಂದನು. ಆಗ ಭಗವಂತನು ಆ ಬೇಡನನ್ನು ನೋಡಿ ಮಂದಹಾಸ ಪೂರ್ವಕವಾಗಿ, ಓ ಜರ, ಭಯಪಡಬೇಡ, ಏಳು, ನನ್ನ ಸಂಕಲ್ಪದಿಂದಲೇ ಈ ಕಾರ್ಯವು ನಡೆದಿರುವುದು. ಆದುದರಿಂದ ಇದರಲ್ಲಿ ನಿನ್ನ ದೋಷವೇನೂ ಇರುವುದಿಲ್ಲ. ಇದು ಈಗ ನಾನು ನಿನಗೆ ಪುಣ್ಯ ಪುರುಷರಿಗೆ ಲಭಿಸತಕ್ಕ ಸ್ವರ್ಗವನ್ನು ಅನುಗ್ರಹಿಸಿರುವೆನು. ಇನ್ನು ನೀನು ಹೊರಡಬಹುದು ಎಂದನು. ಈ ಭಗವದಾಜ್ಞೆಯನ್ನು ಕೇಳಿದೊಡನೆ ಆ ಬೇಡನು ಸ್ವೇಚ್ಛಾ ಶರೀರಿಯಾದ ಆ ಕೃಷ್ಣನಿಗೆ ಮೂರಾವರ್ತಿ ಪ್ರದಕ್ಷಿಣ ಮಾಡಿ ಅವನ ಪಾದಗಳಿಗೆ ನಮಸ್ಕರಿಸಿದನು. ಇಷ್ಟರಲ್ಲಿಯೇ ಅಲ್ಲಿ ಒಂದು ದಿವ್ಯ ವಿಮಾನವು ಸಿದ್ಧವಾಗಿ ಬಂದು ನಿಂತಿತು. ಒಡನೆಯೇ ಬೇಡನು ಆ ವಿಮಾನದಲ್ಲಿ ಕುಳಿತು ದೇವಲೋಕವನ್ನು ಸೇರಿದನು. ಓ ಪರೀಕ್ಷಿತ್ ರಾಜ, ಇಷ್ಟರಲ್ಲಿ ಕೃಷ್ಣನಿಗೆ ಸಾರಥಿಯಾಗಿದ್ದ ದಾರುಕನು ತನ್ನ ಪ್ರಭುವಾದ ಕೃಷ್ಣನನ್ನು ಹುಡುಕುತ್ತಾ ಬಂದು ತುಳಸಿ ಗಂಧ ಮಿಶ್ರವಾದ ವಾಯುವಿನಿಂದ ಕೃಷ್ಣನಿರುವ ಆ ಸ್ಥಳವನ್ನು ಗುರುತು ಹಿಡಿದುಕೊಂಡು ಅಲ್ಲಿಗೆ ಬಂದು ಸೇರಿದನು. ಅಲ್ಲಿ ಒಂದಾನೊಂದು ಅರಳಿಯ ಮರದ ಕೆಳಗೆ ಸೂರ್ಯ ತೇಜಸ್ಸಿನಿಂದ ಜ್ವಲಿಸುತ್ತಾ ಪುರುಷಾಕಾರವುಳ್ಳ ಪಂಚಾಯುಧಗಳಿಂದ ಪರಿವೃತನಾಗಿ ಕುಳಿತಿದ್ದ ಕೃಷ್ಣನನ್ನು ಕಂಡೊಡನೆ ಕೃಷ್ಣನೇ ರಥದಿಂದ ಕೆಳಕ್ಕಿಳಿದು ಪ್ರೇಮಾರ್ದ್ರ ಹೃದಯನಾಗಿ ಆನಂದ ಬಾಷ್ಪವನ್ನು ಸುರಿಸುತ್ತಾ ಮುಂದೆ ಬಂದು ಆ ಕೃಷ್ಣನ ಪಾದಗಳ ಮೇಲೆ ಬಿದ್ದು ನಮಸ್ಕರಿಸಿ ಹೀಗೆಂದು ಪ್ರಾರ್ಥಿಸುವನು. ಓ ಪ್ರಭು, ಇದುವರೆಗೆ ನಿನ್ನ ಪಾದಾರವಿಂದ ದರ್ಶನವಿಲ್ಲದಿದ್ದುದರಿಂದ ನನಗೆ ತಮಸ್ಸಿನಲ್ಲಿ ಮುಳುಗಿದಂತೆ ಕಣ್ಣೇ ಕಾಣದಂತಾಗಿತು. ಮನಸ್ಸಿನ ಶಾಂತಿಯು ತಪ್ಪಿತು. ಚಂದ್ರಶೂನ್ಯವಾದ ರಾತ್ರಿಯಲ್ಲಿ ಹೇಗೋ ಹಾಗೆ ನನಗೆ ದಿಕ್ಕುಗಳೇ ತೋರದಂತಾದವು ಎಂದನು. ದಾರುಕನು ಹೀಗೆಂದು ಹೇಳುತ್ತಿರುವಾಗಲೇ ಅವನು ಅಲ್ಲಿಗೆ ತಂದಿದ್ದ ಗರುಡ ಧ್ವಜವುಳ್ಳ ಕೃಷ್ಣನ ರಥವು ಅವನು ನೋಡುತ್ತಿದ್ದ ಹಾಗೆಯೇ ಹೂಡಿದ್ದ ರಥಗಳೊಡನೆ ಗಂಭೀರ ಧ್ವನಿಯಿಂದ ಆಕಾಶಕ್ಕೆ ಹಾರಿತು. ಇತ್ತಲಾಗಿ ಪುರುಷಾಕಾರದಿಂದ ಕೃಷ್ಣನನ್ನು ಸೇವಿಸುತ್ತಿದ್ದ ಶಂಖ ಚಕ್ರಾದಿ ಆಯುಧಗಳು ಆ ರಥವನ್ನು ಹಿಂಬಾಲಿಸಿ ಅಂತರಿಕ್ಷಕ್ಕೆ ಹಾರಿ ಅದೃಶ್ಯವಾದವು. ಇವೆಲ್ಲವನ್ನೂ ನೋಡಿ ಆಶ್ಚರ್ಯದಿಂದ ಸ್ತಬ್ಧನಾಗಿ ನಿಂತಿದ್ದ ದಾರುಕನನ್ನು ಕರೆದು ಭಗವಂತನು ಹೀಗೆಂದು ಹೇಳುವನು. ಓ ಸೂತ ದಾರುಕ,
ಇನ್ನು ನೀನು ದ್ವಾರಕೆಗೆ ಹೊರಡು. ನಮ್ಮ ಜ್ಞಾತಿಗಳಾದ ಯಾದವರ ಮರಣವನ್ನು, ಬಲರಾಮ ನಿರ್ಯಾಣವನ್ನು, ಈಗ ನನ್ನ ಸ್ಥಿತಿಯನ್ನು ಅಲ್ಲಿರುವ ನನ್ನ ಬಂಧುಗಳಿಗೆ ತಿಳಿಸು. ಮತ್ತು ಅವರಿಗೆ ತಮ್ಮ ತಮ್ಮ ಬಂಧುಗಳೊಡನೆ ಈಗಲೇ ದ್ವಾರಕೆಯನ್ನು ಬಿಟ್ಟು ಹೊರಟು ಹೋಗಬೇಕೆಂದು ಹೇಳು. ಏಕೆಂದರೆ ನಾನು ಯಾದವಪುರಿಯನ್ನು ಬಿಟ್ಟು ಹೋದೊಡನೆ ಸಮುದ್ರವು ಉಕ್ಕಿ ಬಂದು ಆ ಪಟ್ಟಣವನ್ನು ಕೊಚ್ಚಿಸಿ ಬಿಡುವುದು. ಆದುದರಿಂದ ಅಲ್ಲಿನ ನಿವಾಸಿಗಳೆಲ್ಲರೂ ತಮ್ಮ ತಮ್ಮ ಪರಿವಾರ ಸಾಮಗ್ರಿಗಳನ್ನು ಸಾಗಿಸಿಕೊಂಡು ನನ್ನ ತಂದೆ ತಾಯಿಗಳನ್ನು ಸಂಗಡ ಕರೆದುಕೊಂಡು ಅರ್ಜುನನಿಂದ ರಕ್ಷಿತರಾಗಿ ಇಂದ್ರಪ್ರಸ್ಥಕ್ಕೆ ಹೋಗಿ ಸೇರಲಿ. ಇನ್ನು ಮೇಲೆ ಭಾಗವತ ಧರ್ಮವನ್ನು ಹಿಡಿದು ನನ್ನಲ್ಲಿ ಭಕ್ತಿಯೋಗ ನಿಷ್ಠನಾಗಿ ವಿಷಯಾಸಕ್ತಿಯನ್ನು ನೀಗಿ ಈ ಜಗತ್ತೆಲ್ಲವೂ ನನ್ನ ಮಾಯೆಯಿಂದ ಕಲ್ಪಿತವೆಂಬುದನ್ನು ತಿಳಿದು ರಾಗಾದಿ ದೋಷರಹಿತನಾಗಿ ಶಾಂತಿ ಎಂದನು. ಇವನ್ನು ಕೇಳಿ ದಾರುಕನು ಕೃಷ್ಣನಿಗೆ ಬಾರಿ ಬಾರಿಗೂ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡುತ್ತಾ ಅವನ ಪಾದಗಳನ್ನು ತನ್ನ ತಲೆಗೆ ಒತ್ತಿಕೊಳ್ಳುತ್ತಾ ಕೊನೆಗೆ ಅತಿ ದುಃಖದಿಂದ ಆ ಸ್ಥಳವನ್ನು ಬಿಟ್ಟು ದ್ವಾರಕೆಗೆ ಬಂದನು. ಇದು 30ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.